ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಆರಂಭದಲ್ಲಿ ರಂಗನಾಥ್ ಕೋರ್ಟ್ ಗೆದ್ದ ಖುಷಿಯಲ್ಲಿ ಲಕ್ಕಿಗೆ ಫೋನ್ ಮಾಡಿ ಅಮ್ಮ ನಾನು ಕೋರ್ಟಲ್ಲಿ ಗೆದ್ದೆ, ಇನ್ಮೇಲೆ ತಿಂಗಳ ಪಿಂಚಣಿ ಬರ್ತಾ ಇರುತ್ತೆ ಅಂತ ಹೇಳಿದಾಗ ಲಕ್ಕಿ ಒಳ್ಳೇದಾಗ್ಲಿ, ಈ ಅದೃಷ್ಟ ಎಲ್ಲ ನಮ್ಮ ಮನೆ ಸೊಸೆ ಮೀನಾ ಇಂದ ಕಣೋ ಅಂತಿರ್ತಾರೆ. ಆಗ ಸೂರ್ಯ ಫೋನ್ನ ಈಸ್ಕೊಂಡು ಲಕ್ಕಿ ನಮ್ಮ ಅಪ್ಪು ಗೆಲ್ಲೋದಕ್ಕೂ ಮೀನಿಂಗು ಏನು ಸಂಬಂಧ ಟೆಲ್ಮಿ ಅಂದಾಗ ಲಕ್ಕಿ ಮನೇಲಿ ಶುಭ ಕಾರ್ಯ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಮೀನಂಗೆ ತಾಳಿ ಶಾಸ್ತ್ರ ಮಾಡದೇನೆ ಎಲ್ಲ ಒಳ್ಳೇದಾಗ್ತಿರೋದು. ಇದು ಮೀನ ಅದೃಷ್ಟ ಅಲ್ವೇನೋ. ಇನ್ನೊಂದು ಇದೆ ಕಣೋ, ಇನ್ನು 11 ತಿಂಗಳಲ್ಲಿ ಮೊಮ್ಮಗನ ಕೊಟ್ಬಿಟ್ರೆ ಅದನ್ನ ಆಡಿಸ್ಕೊಂಡು ನಾನು ಇದ್ಬಿಡ್ತೀನಿ ಅಂದಾಗ ಸೂರ್ಯ ಸುಮ್ಮನೆ ಇರು ಲಕ್ಕಿ, ಇವಳಿಗೆ 4 ಮಕ್ಳು ಆಗಿದ್ದನ್ನ ನೋಡ್ಬಿಟ್ಟು ಹಾಗೆ ನೊಡಗೋಗ್ಬಿಟ್ಟೆ ನಾನು. ಲಕ್ಕಿ ನಿನಗೆ ಮದುವೆ ಆಗಿ ಎಷ್ಟು ವರ್ಷಕ್ಕೆ ಮಕ್ಳು ಹುಟ್ಟಿದ್ದು ಅಂದಾಗ ಲಕ್ಕಿ ನಗ್ತಾ ಅದನ್ನ ಯಾಕೋ ಕೇಳ್ತಿದೀಯಾ, ನನಗೂ ನಿಮ್ಮ ತಾತಂಗೂ ಮದುವೆ ಆಗಿ 4 ವರ್ಷ ಆದರೂ ಮಕ್ಕಳೇ ಇರಲಿಲ್ಲ. ಪೂಜೆ ರಥ ಹೋಮ ಎಲ್ಲ ಮಾಡಿ ಬಿಳಿಗಿರಿ ರಂಗನಾಥ ಸ್ವಾಮಿ ಪಾದಕ್ಕೆ ಬಿದ್ದ ಮೇಲೆ ನಿಮ್ಮಪ್ಪ ಹುಟ್ಟಿದ್ದು. ಅಷ್ಟು ಪ್ರೀತಿಯಿಂದ ಮಗನ್ನ ನಿಮ್ಮಮ್ಮ ಮದುವೆ ಆಗ್ತಿದ್ದಂಗೆ ದೂರ ಕರ್ಕೊಂಡು ಹೋಗ್ಬಿಟ್ಲು. ಇಲ್ಲಿ ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇರಲಿಲ್ಲ ಕಣೋ ಅಂದಾಗ ಸೂರ್ಯ ಅಯ್ಯೋ ಅಷ್ಟೆಲ್ಲ ಹೋರಾಡಿ ಇಂಥ ದೇವ್ರಂತ ಮಗನ್ನ ಎತ್ಕೊಬಿಟ್ಟ ಲಕ್ಕಿ. ಇಲ್ಲಿ ನೋಡು ಅದೆಲ್ಲ ಏನು ಮಾಡಿದೆ, ಬರೀ 11 ತಿಂಗಳಿಗೆ ಈ ಮನೋಜನಂತ ಕಳ್ಳನ ಎತ್ಕೊಂಡವ್ರೆ ಈ ಸೆಕ್ರೆ ಬೆಲ್ಲು ಅಂದಾಗ ಲಕ್ಕಿ ಹಾಗೆಲ್ಲ ಮಾತಾಡಬೇಡ ಸೂರ್ಯ, ನನಗೆ 2 ಗಂಡ್ಮಕ್ಳು, ನಿಮ್ಮಮ್ಮಂಗೆ 3 ಜನ ಗಂಡ್ಮಕ್ಳು, ನೀನಾದರೂ ಮಹಾಲಕ್ಷ್ಮಿ ಅಂತಾರೋ ಮೀನಾ ಅಂತ ಮಗಳನ್ನ ಕೊಡೋ ನನಗೆ ಅಂದಾಗ ಸೂರ್ಯ ಏ ಲಕ್ಕಿ ಹೆಣ್ಮಕ್ಳು ಉಟ್ಬಿಟ್ರೆ ನಿಭಾಯಿಸೋದು ಕಷ್ಟ ಆಗುತ್ತೆ, ಸುಮ್ಮನೆ ಇರು, ಆಡಿಸಿ ಬಾಡಿಸಿ ಓದಿಸಿ ದೊಡ್ಡವ್ರು ಮಾಡಿದ್ಮೇಲೆ ಸುಸಿ ಕಂಡವ್ರ ಮನೆಗೆ ಗಡಿಪಾರು ಮಾಡಬೇಕಾಗುತ್ತೆ. ಅದೇ ಗಂಡು ಮಕ್ಕಳಾಗಿ ಹುಟ್ಟಿದ್ರೆ ಹುಟ್ಟಿದ ಮನೇಲೆ ಕೊನೆವರೆಗೂ ಇದ್ಬಿಡ್ತಾರೆ, ತಿನ್ಕೊಂಡು ಉಣ್ಕೊಂಡು ಜಾಲಾಗಿ ಅಂತ ಮನೋಜ್ ನೋಡ್ಕೊಂಡು ಹೇಳ್ತಿದ್ದಾರೆ. ಆಗ ಲಕ್ಕಿ ಹೆಣ್ಮಕ್ಳು ಬಗ್ಗೆ ಲಕ್ಕಿ ಹತ್ರ ಈಗೆಲ್ಲ ಮಾತಾಡಬೇಡ, ಹೆಣ್ಮಕ್ಳು ಮನೆಗೆ ಮಹಾಲಕ್ಷ್ಮಿ ತರ ಅಂದಾಗ ಸೂರ್ಯ ಹೌದೌದು ಅದು ಕರೆಕ್ಟ್, ತರ ಮನೇಲೆ ಇರೋ ಗಂಡ್ಮಕ್ಳಕ್ಕಿಂತ ಮೀನ ತರ ಗಂಡನ ಮನೆ ಉದ್ಧಾರ ಮಾಡೋ ಹೆಣ್ಮಕ್ಳೇ ಸಾಕು, ಆದ್ರೂ ಹೆಣ್ಮಕ್ಳು ಬೇಡ ಏನಂತೀಯ ಲಕ್ಕಿ ಅಂತಿರ್ಬೇಕಾದ್ರೆ ಮೀನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ರಂಗನಾಥ್ ಫೋನ್ ಇಸ್ಕೊಂಡು ಈಗೆಲ್ಲ ಮಾತಾಡ್ತಾರೇನೋ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಅಮ್ಮ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಸೂರ್ಯ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ನೀನು ಅಂದಾಗ ಸೂರ್ಯ ನಾನು ಸರಿಯಾಗಿ ಮಾತಾಡ್ತಾ ಇದ್ದೆ ಮನೋಜನ್ ಬಗ್ಗೆ ಅಂತಿರ್ಬೇಕಾದ್ರೆ ರೋಹಿಣಿ ಇವರು ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ, ಮನೋಜ್ನ ಯಾವಾಗಲೂ ಇನ್ಸರ್ಟ್ ಮಾಡ್ತಿರ್ತಾರೆ, ಯಾಕೆ ಇವ್ರಿಗೆ ಮರ್ಯಾದೆನೂ ಕೊಡಲ್ಲ, ನೋಡಿ ಮಾವ ನಿಮ್ಮ ಮುಂದೆನೇ ಹೇಗೆ ಮಾತಾಡ್ತಾ ಇದ್ದಾರೆ, ಮನೋಜ್ ಇವ್ರ ಅಣ್ಣ ಅನ್ನೋ ಮರ್ಯಾದೆನೂ ಕೊಡಲ್ವಲ್ಲ ಅಂದಾಗ ಶಾಂತಿ ರೋಹಿಣಿ ನೀನು ಸಮಾಧಾನ ಮಾಡ್ಕೊಳಮ್ಮ ಕೋಪ ಮಾಡ್ಕೋಬೇಡ ಅಂದಾಗ ರೋಹಿಣಿ ನಾನು ಇಷ್ಟು ದಿನ ಸಮಾಧಾನವಾಗಿ ಇದ್ದೆ, ಆದರೆ ಇವರು ಲಿಮಿಟ್ ಮೀರಿ ಮಾತಾಡ್ತಾ ಇದ್ದಾರೆ ನೋಡಿ, ತಾಳಿ ಶಾಸ್ತ್ರಕ್ಕೆ ಬಂದಾಗಲೂ ನನಗೆ ಹೀಗೆ ಇನ್ಸಲ್ಟ್ ಆಗೋ ಹಾಗೆ ಮಾತಾಡಿದ್ರು, ಮನೋಜ್ ಇವ್ರ ಅಣ್ಣ ಅನ್ನೋದು ನೋಡದೆ ಎಲ್ಲರ ಮುಂದೆನೇ ಇವ್ರಿಗೆ ಹೊಡೆದ್ರು, ಮನೋಜ್ ಎಷ್ಟು ಡೀಸೆಂಟ್ ಆಗಿ ಇರ್ತಾರೆ, ಎಲ್ಲರಿಗೂ ಎಷ್ಟು ಮರ್ಯಾದೆ ಕೊಡ್ತಾರೆ, ಇವ್ರಿಗೆ ಹೇಳ್ಕೊಟ್ಟು ಬೆಳೆಸಿಲ್ವಾ ಮಾವ ಅಂದಾಗ ಸೂರ್ಯ ಅಲ್ಲಮ್ಮ ಪೌಡ್ರಮ್ಮ ಈ ರ್ಯಾಸ್ಕಲ್ ದುಡ್ಡು ಎತ್ಕೊಂಡು ಓಡೋಗಿದ್ದಕ್ಕೆ ನಾನು ಕೇಳಿದೆ, ನೀನು ಯಾಕಮ್ಮ ಓವರಾಗಿ ಮಾತಾಡ್ತಿದೀಯಾ, ಆ ಲಿಫ್ಟಿಗೆ ಹಾಳಾಗೋಗುತ್ತೆ ಹುಷಾರು ಅಂದಾಗ ಶಾಂತಿ ಯಾರೋ ಓವರಾಗಿ ಮಾತಾಡ್ತಿರೋದು ಅಲ್ಲಿ ನಿಂತಿದ್ದಾಳಲ್ಲ ಅವಳನ್ನ ಮದುವೆ ಆದರೆ ನಿಮ್ಮಪ್ಪ 27 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅವಳು ಮನೆಗೆ ಬಂದಿದ್ದ ದುಡ್ಡು ಹೋಯ್ತು, ದುಡ್ಡು ಅಲ್ಲದೆ ನಿನ್ನ ಕಾರು ಹೋಯ್ತಲ್ಲ ಅದಕ್ಕೆ ಅಂತ 2 ಲಕ್ಷ ಬೇರೆ ಸಾಲ ಮಾಡಿದೀಯಾ ಅಂದಾಗ ರಂಗನಾಥ್ ಶಾಂತಿ ನೀನು ಯಾಕೆ ಮೀನ್ ಬಗ್ಗೆ ಮಾತಾಡ್ತಿದೀಯಾ ಅಂದಾಗ ಶಾಂತಿ ಮಾತಾಡದೆ ಹೇಗಿರೋದು, ಯಾವಾಗ ನೋಡಿದ್ರು ರೋಹಿಣಿ ಮುಂದೆ ಮನೋಜ್ನ ಅವಮಾನ ಮಾಡ್ತಾನೆ ಇರ್ತಾನೆ, ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾಳ ಅವಳು ಅಂದಾಗ ಸೂರ್ಯ ಇರೋಕ್ಕೆ ಆಗದೆ ಇದ್ದರೆ ನಾನು 27 ಲಕ್ಷ ನನಗೆ ಕೊಟ್ಬಿಡ್ಬೇಕು ಅಂದಾಗ ರೋಹಿಣಿ ಬೇಡ ಸೂರ್ಯ ನಿಮಗೆ ತುಂಬ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ, ಹೀಗೆ ಆದರೆ ನಾನಂತೂ ಸುಮ್ಮನೆ ಇರಲ್ಲ ಅಂದಾಗ ಸೂರ್ಯ ಓ ಹೆಣ್ಮಗು ಏನಮ್ಮ ಮಾಡ್ತೀಯಾ ಅಂದಾಗ ಮನೋಜ್ ಏ ಸೂರ್ಯ ಬೇಡ ರೋಹಿಣಿ ಮುಂದೆ ವಾಯ್ಸ್ ರೇಜ್ ಮಾಡಿ ಮಾತಾಡಬೇಡ ಅಂದಾಗ ಸೂರ್ಯ ಮಾತಾಡ್ತೀನಿ ಕಣೋ ಏನು ಮಾಡ್ತೀಯಾ, ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಬಿಟ್ರೆ ಸರಿ, ಇಲ್ಲ ಅಂದರೆ ಇನ್ನೊಂದು ಕೈನ ಮುರಿದು ಬಿಡ್ತೀನಿ ಏನೋ ಅಂತ ಹೋಗ್ತಿರ್ಬೇಕಾದ್ರೆ ರೋಹಿಣಿ ಇನ್ನೊಂದ್ಸಲ ಇವ್ರ ಮೇಲೆ ಕೈ ಮಾಡಿದ್ರೆ ಅನ್ಬೇಕಾದ್ರೆ ಸೂರ್ಯ ನಗ್ತಾ ಯಾಕೆ ಹೆಂಡತಿಯಿಂದೆ ಬಚ್ಚಿಟ್ಕೋತಿದ್ಯಾ, ಇಷ್ಟು ದಿನ ಅಮ್ಮನಿಂದೆ ಬಚ್ಚಿಟ್ಕೋತಿದ್ದೆ ಇವಾಗ ಹೆಂಡತಿಯಿಂದೆ ಬಚ್ಚಿಟ್ಕೋತಿದೀಯಾ ಅಂದಾಗ ರಂಗನಾಥ್ ಮೊದಲು ಅಣ್ಣನ ಹೆಂಡತಿ ಅನ್ನೋದನ್ನ ಮರ್ಯಾದೆ ಕೊಡು, ಆಕೆ ಈಕೆ ಅನ್ನೋದನ್ನ ಬಿಡು, ಇಲ್ಲಿಂದ ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಅಲ್ಲಿ ರೋಹಿಣಿ ಕೋಪ ಮಾಡ್ಕೊಂಡು ಈಚೆ ಬರ್ತಾಳೆ, ಹಿಂದೆನೆ ಮನೋಜ್ ಶಾಂತಿ ಬಂದು ಅವನ ಮಾತಿಗೆಲ್ಲ ನೀನು ಕಿವಿ ಕೊಡಬೇಡಮ್ಮ, ಅವನು ಕುಡ್ಕ ಬಾಯಿ ಬಂದಾಗೆ ಮಾತಾಡ್ತಾನೆ, ಅದೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ರೆಸ್ಟ್ ಮಾಡು ಮನೋಜ ಕರ್ಕೊಂಡೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ಬಂದು ಮೀನಾ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಸೂರ್ಯ ಬಂದು ಯಾಕೆ ಹೀಗೆ ಮುಖ ಊದಿಸ್ಕೊಂಡು ಕೂತಿದೀಯಾ, ಏನಾಯ್ತು, ಅಲ್ಲಿ ಊಟ ಮಾಡಬೇಕಾದ್ರೂ ಮಾತಾಡ್ಸಿದ್ರು ಮಾತಾಡಲಿಲ್ಲ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಮಾತಾಡ್ತಿಲ್ವಲ್ಲ ಏನಮ್ಮ ಆಯಿತು ಅಂದಾಗ ಮೀನಾ ನನಗೆ ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ತುಂಬ ಸಂತೋಷ ಆಯಿತು ಅಂದಾಗ ಏನಾಯಿತು ಅಂತ ಮೀನನ್ನ ಮುಟ್ಟಕ್ಕೆ ಹೋದಾಗ ಮೀನಾ ಮುಟ್ಬೇಡಿ ನನ್ನನ್ನು ನೀವು ಅಂದಿದ್ದಕ್ಕೆ ಸೂರ್ಯ ಅದಕ್ಕೆ ಯಾಕಮ್ಮ ಈಗಾಡ್ತಿದೀಯಲ್ಲೇ ಮೀನಾ ಏನಾಯಿತು ಯಾಕೆ ಹೀಗಿದೀಯಾ ಹೇಳು ಅಂದಾಗ ಮೀನಾ ಹೇಳ್ತೀನಿ ಬಡ್ಡಿ ಮಕ್ಕಳು ರೂಪದಲ್ಲಿ ಬರೋ ಥರ ಹಾಗೆ ಮಾತಾಡ್ತಿರಲ್ಲ ಬಿಡಿ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂದಾಗ ಸೂರ್ಯ ಲಕ್ಕಿ ಹತ್ರ ಮಾತಾಡದ್ನಲ್ಲ ಅದನ್ನು ಕೇಳಿಸ್ಕೊಂಡು ಈಗ ಮಾತಾಡ್ತಿದೀಯಾ, ನನಗೆ ಮೈ ತುಂಬ ಸಾಲ ಇದೆ, ನಾನು ಹೇಳೋದು ನಿಜ ತಾನೇ, ಅದಕ್ಕೆ ಯಾಕಮ್ಮ ಕೋಪ ಮಾಡ್ಕೊಂಡಿದೀಯಾ ಅಂದಾಗ ಮೀನಾ ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಹೆಣ್ಮಕ್ಳು ಅಂತಾನೆ ಸಮಸ್ಯೆ ಅಂತ ಎಲ್ಲ ಮಾತಾಡ್ತಿದ್ರಿ, ನಾನೊಂದು ಹೆಣ್ಣು ತಾನೆ ಅಂದಾಗ ಸೂರ್ಯ ಹೌದು ಆದರೆ ನಾನು ಹೇಳಿದ್ದು ನಿಜನೇ ತಾನೇ, ಈ ಪ್ರಪಂಚದಲ್ಲಿ ಹೆಣ್ಮಕ್ಳು ಇನ್ನೊಂದು ಮನೆಗೆ
ಮನೆಗೆ ಹೋಗೋದೆ ತಾನೆ ಅಂದಾಗ ಮೀನಾ ಪ್ರಪಂಚ ಎಲ್ಲಾನು ಸುತ್ತಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೋಡಿ, ನಿಮಗೆ ಏನು ಗೊತ್ತು ಅಂತ ಮಾತಾಡ್ತೀರಾ. ನಿಮಗೆ ಗೊತ್ತಾ, ಬೇರೆ ದೇಶದಲ್ಲಿ ಮದುವೆ ಆದ ಗಂಡು ಹೆಣ್ಣು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ, ಹೆಣ್ಣು ಅಂತಾನೆ ಕಷ್ಟ ಹೊರೆ ಅಂತೀರಲ್ಲ ಅಂದಾಗ ಸೂರ್ಯ ಅಯ್ಯೋ ನಾನು ಏನಮ್ಮ ಹಾಗೆ ಹೇಳ್ದೆ, ಪ್ರಪಂಚ ಇರೋದೇ ಹಾಗೆ ಅಷ್ಟೇ ಅಂತ ಹೇಳ್ದೆ ಅಂದಾಗ ಮೀನಾ ಹೌದಾ, ಹಾಗಿದ್ರೆ ಹೆಣ್ಮಕ್ಳು ಇರೋ ಜಾಗದಲ್ಲಿ ಯಾಕೆ ಬಂದಿದ್ದೀರಾ, ಎದ್ದೇಳಿ ಹೊರಡಿ ಅಂತ ಹೇಳಿ ತಳ್ತಿರ್ತಾಳೆ. ಆಗ ಸೂರ್ಯ ಏನಮ್ಮ ನೀನು ನನ್ನ ರೂಮ್ಗೆ ಇದ್ದು ನನಗನ್ನೇ ಹೊರಗೆ ತಳ್ತಿದೆಯಲ್ಲ ಅಂದಾಗ ನಿಮ್ಮ ರೂಮಾ ಅಂತ ಮೀನಾ ಕೇಳಿದಾಗ ಸೂರ್ಯ ನಮ್ಮ ರೂಮು ಅಂದಾಗ ಮೀನಾ ಇಲ್ಲಿರೋದು ಹೆಣ್ಮಕ್ಳನ್ನ ಇಷ್ಟಪಡದೆ ಇರೋರು ಹೆಣ್ಮಕ್ಳು ಇರೋ ಜಾಗದಲ್ಲಿ ಯಾಕೆ ಇರಬೇಕು, ಹೊರಡಿ ಅಂತಿರ್ಬೇಕಾದ್ರೆ ಸೂರ್ಯ ಲೇ ಮೀನಾ ಹೆಣ್ಣು ಅಂದರೆ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು, ಹೆಣ್ಣನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಅಂದೆ ಅಷ್ಟೇ ಅಂದಾಗ ಮೀನಾ ಪಾಪ ಮುದ್ದು ಕೃಷ್ಣ 1000 ಹುಡುಗಿರನ್ನ ನಿಭಾಯಿಸಿ ಬೇಸತ್ತೋಗಿದ್ದೀರಾ ಅಲ್ವಾ ಅಂದಾಗ ಸೂರ್ಯ 1000 ಜನ ನಿಭಾಯಿಸೋದು ಒಂದೇ, ನಿನ್ನನ್ನು ಒಬ್ಬಳನ್ನ ನಿಭಾಯಿಸೋದು ಒಂದೇ ಅಂದಾಗ ಮೀನಾ ಸೂರ್ಯನ ಗುರಾಯಿಸ್ತಾ ಇರ್ತಾಳೆ. ಆಗ ಸೂರ್ಯ ಓಯ್ ಏನಮ್ಮ ಕಣ್ಣುನ ಹಾಗೆ ರವೆ ಉಂಡೆ ಹಾಗೆ ನೋಡ್ತಾ ಬಿಟ್ಟಿದೀಯಾ, ಎದ್ರುಕೋಬಿಡ್ಬೇಕಾ ಅಂದಾಗ ಮೀನಾ ನೀವು ಹೇಳೋದನ್ನ ಈಗೂ ಹೇಳ್ಬಹುದು, ಅದನ್ನ ಕಾಟ ತಡೆಯೋಕೆ ಅದೇ ಹೆಣ್ಣು ಬೇರೆ ಮನೆಗೆ ಹೋಗಿ ಅಲ್ಲಿ ಗಂಡ ಈ ಥರ ಸಿಕ್ಕಿದ್ರೆ ಅಂತ ಅಂದಾಗ ಸೂರ್ಯ ಆಯಿತು ಸೈಲೆಂಟ್ ಆಗಿ ಇದ್ಬಿಡ್ತೀನಿ ಬಾ ಮಲ್ಕೋಣ ಅಂದಾಗ ಮೀನಾ ಏನಂದ್ರಿ ಅಂತಾಳೆ. ಆಗ ಸೂರ್ಯ ಅದು ಇದು ನಾನು ಆ ಕಡೆ ನೀನು ಈ ಕಡೆ ಅಂತ ಹೇಳೋಕೆ ಬಂದೆ ಅಷ್ಟೇ ಅಂದಾಗ ಮೀನಾ ಆಗಿದ್ರೆ ನಿಮಗೆ ಭಯನೇ ಇಲ್ವಾ ಅಂದಾಗ ಸೂರ್ಯ ಭಯನ ಯಾಕೆ ಅಂದಾಗ ಮೀನಾ ಹೌದಾ ಆ ಭಯ ಇಲ್ವಾ ಅಂದಾಗ ಸೂರ್ಯ ಬೇಡಮ್ಮ ಬಿಡು ನಾನು ಕೆಳಗೆ ಮಲ್ಕೋತೀನಿ ನೀನು ಮೇಲೆ ಮಲ್ಕೋ ಅಂತ ಹೇಳಿ ಕೆಳಗಡೆ ಮಲ್ಕೋತಾನೆ. ಆಗ ಸೂರ್ಯಂಗೆ ನಿದ್ದೆ ಬರ್ತಿರಲ್ಲ. ಸೂರ್ಯ ಈ ಹೆಣ್ಮಕ್ಳಿಗೆ ಗಂಡಸಾಗಿ ಹುಟ್ಟೋ ಕಷ್ಟ ಏನು ಅಂತ ಅರ್ಥ ಆಗಲ್ವಲ್ಲ ಅಂದಾಗ ಮೀನಾ ಎದ್ದು ಈಗಲೂ ಹಾಗೆ ಮಾತಾಡ್ತಿದ್ರ ಅಂತ ಇಬ್ರು ಕಿತ್ತಾಡ್ಕೊಂಡು ನಗ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಶಾಂತಿ ಇದೇನಿದು ಇಷ್ಟು ಜೋರಾಗಿ ನಗ್ತಿದಾರಲ್ಲ, ಆಗ್ಲೇ ಅವಳು ರೂಮ್ ಒಳಗೆ ಹೋದಾಗ ಕೋಪ ಮಾಡ್ಕೊಂಡು ಹೋಗಿದ್ಲಲ್ಲ, ಈಗ ನೋಡಿದ್ರೆ ಇವ್ರನ್ನ ಏನಾದ್ರೂ ಹೀಗೆ ಬಿಟ್ರೆ ರೋಹಿಣಿಗಿಂತ ಮುಂಚೆ ಇವಳೆ ಮಗು ಬಿಡ್ತಾಳೆ, ಏನ್ ಮಾಡೋದು ಈಗ ಅಂತ ಇರ್ಬೇಕಾದ್ರೆ ರೋಹಿಣಿ ನೀರ್ ತರಕ್ಕೆ ಬಾಟಲ್ ಇಟ್ಕೊಂಡು ಬರ್ತಾಳೆ. ಆಗ ಶಾಂತಿ ಏನಮ್ಮ ಮಾಡ್ತಿದೀಯ ಅಂದಾಗ ರೋಹಿಣಿ ನೀರ್ ತರಕ್ಕೆ ಬಂದೆ ಅತ್ತೆ ಮನೋಜ್ ಮಲಗಿದ್ರು ಅಂದಾಗ ಶಾಂತಿ ಇಷ್ಟು ಬೇಗ ಮಲ್ಕೊಬಿಟ್ನ, ಟೈಮ್ ಇನ್ನೂ 10 ಆಗಿದೆ ಅಂದಾಗ ರೋಹಿಣಿ ಅವರು ಕೆಲಸದಲ್ಲಿ ನಿಂತಿ ಸುಸ್ತಾಗಿರುತ್ತೆ ಅದಕ್ಕೆ ಮಲ್ಕೊಬಿಟ್ರು ಅಂತ ಹೇಳ್ತಾರೆ. ಆಗ ಶಾಂತಿ ನಾನು ಹೇಳಿದ್ನಲ್ಲಮ್ಮ ಈ ಮನೆಗೆ ವಾರಸ್ತಾರ ನೀನು ಕೊಡಬೇಕು ಅಂತ ಹೇಳಿದ್ನಲ್ಲ, ಮನೋಜ್ಗೆ ಗೊತ್ತಾಗಲ್ಲ ನೀನೇ ಹೇಳ್ಕೊಡ್ಬೇಕು, ಎಬ್ಬಿಸಿ ಸ್ವಲ್ಪ ಹೊತ್ತು ಮಾತಾಡಿ ನಾನು ಹೇಳಿದ್ದು ನೆನಪಿದೆ ಅಲ್ವಾ ರೋಹಿಣಿ ಅಂತ ಹೇಳಿ ಕಳಿಸಿ ಶಾಂತಿ ಬಂದು ಮಲ್ಕೋತಾಳೆ. ಅವಳಿಗೆ ನಿದ್ದೆ ಬರ್ತಿರಲ್ಲ. ಆಗ ರಂಗನಾಥ ನೋಡಿ ಹೇಗೆ ಮಲಗಿದ್ದಾರೆ, ಯಾವ ಚಿಂತೆನೂ ಇಲ್ಲ ಈ ಮನುಷ್ಯಂಗೆ ಅಂತ ಎದ್ದು ಬಂದು ಕಸ್ತೂರಿಗೆ ಫೋನ್ ಮಾಡ್ತಾಳೆ. ಆಗ ಕಸ್ತೂರಿ ಏನು ಮಾಡ್ತಿದೀಯ ಅಂದಾಗ ಕಸ್ತೂರಿ ಚುರುಮುರಿ ಮಾಡ್ತಾ ಇದ್ದೀನಿ, ಬೇಜಾನ್ ಜನ ಇದ್ದಾರೆ ಕ್ಯಾರೆಟ್ ತುರಿತಾ ಇದ್ದೀನಿ ಅಂದಾಗ ಶಾಂತಿ ಹೌದಾ ಅಲ್ಲ ಕಣೆ ಪಾರ್ಟ್ ಟೈಮ್ ಕೆಲಸ ಅದು ಮಧ್ಯರಾತ್ರಿ 1 ಗಂಟೆಲಿ ಅಂದಾಗ ಕಸ್ತೂರಿ 1 ಗಂಟೆನ ನನಗೆ ಗೊತ್ತೇ ಇರಲಿಲ್ಲ, ಶಾಂತಿ ನಿನಗೆ ಗೊತ್ತಾಯಿತು ಮಧ್ಯರಾತ್ರಿ 1 ಗಂಟೆ ಅಂತ, ಈ ಹೊತ್ತಲ್ಲಿ ಎಲ್ಲರೂ ಮಲಗಿರ್ತಾರೆ ಕಣೆ ಅಂದಾಗ ಶಾಂತಿ ಆದರೆ ನನಗೆ ನಿದ್ರೆ ಬರದೆ ಒದ್ದಾಡ್ತಿದ್ದೀನಿ ಕಣೆ, ಈ ಸೂರ್ಯ ಮೀನಾ ಇದಾರಲ್ಲ ಅವರಿಬ್ರು ತುಂಬ ಒಂದಾಗ್ಬಿಟ್ಟಿದ್ದಾರೆ ಕಣೆ, ಮಾತ್ಗೂ ಜಗಳ ಆಡ್ತಿದ್ರು, ಇವರಿಬ್ರು ಪಕ್ಕ ಕೂತ್ಕೊಂಡು ಪಕ್ಕ ಅಂತ ನಗ್ತಿದ್ದ ಖುಷಿಯಾಗಿ ಇರ್ತಾರೆ ನೋಡಿ ಹೊಟ್ಟೆ ಉರಿದೋಗ್ತಿದೆ ಕಸ್ತೂರಿ ಅಂದಾಗ ಕಸ್ತೂರಿ ಮನಸಲ್ಲೇ ಅಯ್ಯಯ್ಯೋ ದೇವ್ರೆ ಇವಳೆಂತ ತಾಯಿನಪ್ಪ, ಮಗ ಸೊಸೆ ಚೆನ್ನಾಗಿರೋದನ್ನ ನೋಡಿ ಇಷ್ಟ ಇಲ್ವಂತಲ್ಲಪ್ಪ, ಇಂಥ ತಾಯಿನ ನಾನು ಎಲ್ಲೂ ನೋಡಿಲ್ಲ ಅನ್ಕೋತಿರ್ತಾಳೆ. ಆಗ ಶಾಂತಿ ಕಸ್ತೂರಿ ಇನ್ನೂ ಲೈನಲ್ಲಿ ಇದೆಯೇನೆ, ಅವರಿಬ್ರು ಟಾಮಂಜರಿ ಆಗಿರ್ಬೇಕಾದ್ರೆ ನಮ್ಮನ್ನ ಎಷ್ಟು ಓಡಾಡ್ತಿದ್ರು, ಈಗ ಅವರಿಬ್ರು ಒಂದಾಗ್ಬಿಟ್ರೆ ನಮ್ಮ ಮನೇಲಿ ಇರೋಕೆ ಬಿಡ್ತಾರಾ, ಅದಕ್ಕೆ ಇವಳನ್ನ ಏನಾದರೂ ಮಾಡಿ ಅವನಿಂದ ದೂರ ಮಾಡಬೇಕು. ನಿನಗೆ ವಿಷಯನೇ ಹೇಳಿಲ್ಲ ಅಲ್ವಾ, ಅವಳು ಬೆಳಗ್ಗೆನೆ ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿದ್ಲು ಕಣೆ, ಇಡೀ ದಿನ ಮೈ ಮೇಲೆ ಪ್ರಜ್ಞೆನೇ ಇರಲಿಲ್ಲ, ಅದು ಸಾಲದು ಅಂತ ಸೂರ್ಯ ಬೇರೆ ಇಡೀ ದಿನ ಎಲ್ಲರಿಗೂ ನಿಮ್ಗೆ ಯಾವಾಗ ಮಗು ಆಯಿತು ಅಂತ ಕೇಳ್ತಾ ಇದ್ರು ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ ಕಸ್ತೂರಿ, ಹೀಗೆ ಬಿಟ್ರೆ ರೋಹಿಣಿಗಿಂತ ಮುಂಚೆ ಮೀನನೇ ಮಗು ಎತ್ಕೊಬಿಡ್ತಾಳೆ ಅಂತ ಹೇಳ್ತಾರೆ.